ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಕಮಿಂಗ್. ನಾನು ಯೂಶಲಿ ಮಾತಾಡುವಾಗ ಲಾಸ್ಟಲ್ಲಿ ಮಾತಾಡ್ಬಿಡ್ತೀನಿ, ಯಾಕಂದ್ರೆ ಡೈರೆಕ್ಟರ್ ಎಲ್ಲ ಹೇಳಿದಾರಲ್ಲ ನಾನಿನೇನು ಹೇಳೋದು ಅಂತ ಮುಗಿಸ್ಬಿಡೋಣ ಅಂತ ಫಸ್ಟೇ ಕರೆದ್ಬಿಟ್ಟಿದ್ದಾರೆ. ಎನಿವೆ, ಫಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಲ್ಲಿ ಎಷ್ಟು ಜನ ಗೊತ್ತೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ಅವರು ಮದುವೆ ಆಗುವ ದುಡ್ಡನ್ನು ತೆಗೆದು ಇಲ್ಲ ನನ್ನ ಮದುವೆ ದೇವಸ್ಥಾನದಲ್ಲಾದ್ರೂ ಫಿಲ್ಮ್ ಮಾಡಬೇಕು ಅಂತ ಬಂದಿದ್ದಾರೆ. ಇಂಥ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ತುಂಬ ಬೇಕು. ಯಾರಿಗೆ ಒಳ್ಳೇದಾಗುತ್ತೋ ಆಗಲ್ವೋ ಸೆಕೆಂಡ್ರಿ, ನಮ್ಮ ಪ್ರೊಡ್ಯೂಸರಿಗೆ ಒಳ್ಳೇದಾಗಬೇಕು. ಸೊ ಐ ಆಮ್ ಶೋರ್ ದ್ಯಾಟ್ ವಿಲ್ ಹ್ಯಾಪನ್, ಬಿಕಾಸ್ ಫಿಲ್ಮ್ ಅಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಹೇಳಬೇಕಂದ್ರೆ, ಈಸ್ ಅ ವೆರಿ ಗುಡ್ ರೈಟರ್. ಆನ್ ದ ಸ್ಪಾಟ್ ಇಂಪ್ರೂವೈಸೇಷನ್ಸ್ ಹಿಂಗೆ ಮಾಡ್ತಾರೆ, ಬಿಕಾಸ್ ನಮ್ಗೆ ಕೊಟ್ಟಿದ್ದ ಡೈಲಾಗ್ ಇಷ್ಟಿದ್ರೆ ಅಲ್ಲಿ ನಾವು ಹೇಳಿರೋ ಡೈಲಾಗ್ ಇನ್ನೊಂದು ಅಷ್ಟಿರುತ್ತೆ, ಅಷ್ಟು ಆ್ಯಡ್ ಮಾಡಿ ಎಷ್ಟೊಂದು ಸಲ ನಮ್ಮ ಡಿ ಒ ಪಿ ಸರ್ ಶುಡ್ ಅಗ್ರಿ ವಿತ್ ದಿಸ್, ಶಾರ್ಟ್ ಇಟ್ಟಿರ್ತಾರೆ, ಅವ್ರು ಮಾಡೋ ಇಂಪ್ರೂವೈಸೇಷನಲ್ಲಿ ನಕ್ಕು ನಕ್ಕು ಎಷ್ಟೊಂದು ಸಲ ಸೀನ್ಗಳೇ ಮುಂದೆ ಮುಂದೆ ಹೋಗ್ಬಿಟ್ಟಿರುತ್ತೆ. ಸೊ ದ್ಯಾಟ್ ಇಸ್ ಹ್ಯಾಪನ್ ಅ ಲಾಟ್ ಇಫ್ ಐ ಆಮ್ ನಾಟ್ ರಾಂಗ್. ಅದು ಬಿಟ್ಟರೆ ಇನ್ನೇನು ಹೇಳಬೇಕು, ಗಿಲ್ಲಿ ಅವರಿದ್ದಾರೆ, ಗೌರವ್ ಅವರಿದ್ದಾರೆ, ಇಬ್ರೂ ಕಾಮಿಡಿಯಲ್ಲಿ ವೆರಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ನನಗೆ ಕಂಪೇರ್ ಮಾಡಿದ್ರೆ. ಸೊ ವರ್ಕಿಂಗ್ ವಿತ್ ದೆಮ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇನ್ನೇನು ಸಾಧು ಸರ್ ಇದ್ದಾರೆ, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರಷ್ಟು ಕಾಮಿಡಿ ಟೈಮಿಂಗ್ ವರ್ಕ್ ಮಾಡ್ತಾರೆ ಅಂತ. ನಾಟ್ ಓನ್ಲಿ ಹಿ ಈಸ್ ಅ ಗುಡ್ ರೈಟರ್ ಬಟ್ ಆಲ್ಸೋ ಅ ಗ್ರೇಟ್ ಆ್ಯಕ್ಟರ್. ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅದು ಬಿಟ್ಟರೆ ಇನ್ಯಾರ ಬಗ್ಗೆ ಹೇಳ್ಬೋದು? ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನಾನು ಆಲ್ವೇಸ್ ವಾಂಟ್ ಟು ಡೂ ಕಾಮಿಡಿ ಫಿಲ್ಮ್. ನಮ್ಮ ಡೈರೆಕ್ಟರ್ ಸರ್ ನರೇಶನ್ಗೆ ಸಿಕ್ಕಾಗ ಅವತ್ತು ನಗಕ್ಕೆ ಸ್ಟಾರ್ಟ್ ಮಾಡಿದ್ದು, ಶೂಟ್ ಮುಗಿಸೋ ತನಕ ನಗ್ತಾನೆ ಇದ್ವಿ ಕಾನ್ಸ್ಟೆಂಟ್ ಆಗಿ. ದ್ಯಾಟ್ಸ್ ಹೌ ಗುಡ್ ದ ಸ್ಕ್ರಿಪ್ಟ್ ಇಸ್. ನಂದು ಇದರಲ್ಲಿ ಒಂದು 2 ಶೇಡ್ಸ್ ನಿಮಗೆ ಕಾಣುತ್ತೆ ಫಿಲ್ಮಲ್ಲಿ. ನಿಮ್ಮ ರಿಯಾಕ್ಷನ್ ಹೇಗೆ ಇರುತ್ತೆ ಅಂತ ನೋಡೋಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್.